बोलो भारत माता की जय, कुमार की जय, येडियूरप्पा की जय, येडियूरप्पा की जय, भारतीय जनता पार्टी की जय, भारतीय जनता पार्टी की जय, येडियूरप्पा की जय, येडियूरप्पा की जय, भारतीय जनता पार्टी की जय, कुमार की जय, बोलो भारत माता 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 की जय। ಸಂತೋಷನ ಮುಂದೆ ಬಿಡ್ರಪ್ಪ. ಯಡಿಯೂರಪ್ಪನವರಿಗೆ ಕುಡಿಯಲು ಕುಲಟಿ ಕೃಷ್ಣಮಣ್ಣ ಅವರಿಗೆ ಬಲರಾಮಣ್ಣ ಅವರಿಗೆ ಅರಳಿದ ಕಮಲಕ್ಕೆ ಪಿ.ಕೆ. ಮರಿಯಣ್ಣ ಅವರಿಗೆ ಯಾರು ಡೀಲ್ ಮಾಡ್ಕೊತಾವ बी.एस. येडियूरप्पा की जय, बी.एस. येडियूरप्पा की जय, बी.एस. येडियूरप्पा की जय, भारतीय जनता पार्टी की जय, भारतीय जनता पार्टी की जय, नरेंद्र मोदी जी की जय, नरेंद्र मोदी जी की जय, बोलो भारत माता की जय, बोलो भारत माता की जय। ಹೊಸ ಅಧ್ಯಕ್ಷರಿಗೆ ಹೊಸ ವರ್ಷದ ಎಲ್ಲ ಬಿಟ್ರೆ ಅವ್ರವ್ರ ತಿಳ್ಸ್ಕೊಳ್ಳಿ ಅಭಿಮಾನಿಗಳು. ಫೋಟೋ ಹೊಡಿಲಿ, ಹೊಡಿರಪ್ಪ. ವಿಡಿಯೋ ಏನ್ ಮಾಡ್ತಾ ಇದ್ರ ಅಣ್ಣ? ಎಲ್ಲ ಅಭಿಮಾನಿಗಳು ತಮ್ಮರ ಕವರದು ತಮ್ಮ ರಜಾ ತಮ್ಮನೆ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ರಾಜಾಹುಲಿ ಬಿ.ಎಸ್. ಯಡಿಯೂರಪ್ಪನವರ ಜನ್ಮದಿನಗಳಿಗೆ ಶುಭಾಶಯಗಳನ್ನು ಕೋರ್ತಾ, ಅಜಾತ ಶತ್ರು ಅಭಿವೃದ್ಧಿನೇ ನನ್ನ ಜೀವ. ಬಹುಶಃ ನಮ್ಮ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ರೈತ ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಕೊಟ್ಟಂದ್ರೆ ಬಿ.ಎಸ್. ಯಡಿಯೂರಪ್ಪ. ರಾಜಕೀಯವಾಗಿ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಆದರೆ ಇವತ್ತು ಮಾಧ್ಯಮದಲ್ಲಿ ಯಡಿಯೂರಪ್ಪನವರ ಸಾಧನೆಯ ಕಿರುಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ಒಂದು ಸಾರಿ ಅವರು ಗಮನಿಸಬೇಕು. ನಾವು ಮುಖ್ಯಮಂತ್ರಿಯಾಗಿ ಏನು ಮಾಡಿದ್ದೀವಿ, ಹಿಂದೆ ಮುಖ್ಯಮಂತ್ರಿ ಆಗಿದ್ದವ್ರು ಏನು ಮಾಡಿದ್ದಾರೆ, ಯಡಿಯೂರಪ್ಪನವ್ರ ಸಾಧನೆ ಏನಿದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಮ್ಮ ರಾಜಕಾರಣ ರಾಜಕೀಯಕ್ಕೋಸ್ಕರನೇ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ. ಇವತ್ತು ಈ ರಾಜಕಾರಣದಲ್ಲಿ ನಾನು ತುಮಕೂರು ಒಕ್ಕೂಟದ ನಿರ್ದೇಶಕನಾಗಿ 3-4 ಜನ ಮುಖ್ಯಮಂತ್ರಿಗಳನ್ನು ಕಂಡಿದ್ದೇವೆ. ಆದರೆ ಯಾವೊಬ್ಬ ಕೂಡ ರೈತರಿಗೆ 2 ರೂಪಾಯಿ ಸಹಾಯಧನ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಲಿಲ್ಲ. ಬಹುಶಃ ರೈತರಿಗೆ 2 ರೂಪಾಯಿ ಸಹಾಯಧನ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು 2008ರಲ್ಲಿ ಕುಣಿಗಲ್ನಲ್ಲಿ ನಾವು ಪ್ರಸ್ತಾಪವನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿ 1/6/2008ರಲ್ಲಿ ರೈತರಿಗೆ 2 ರೂಪಾಯಿ ಸಹಾಯಧನ ಕೊಟ್ಟಂಥ ರೈತ ನಾಯಕ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರೇ ಸಾಟಿ ಹೊರತು ಬೇರೆ ಯಾರು ಸಾಟಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಮಾಧ್ಯಮದಲ್ಲಿ ಕುಂತ್ಕೊಂಡು ನಾನು ಅಂದರೆ ಇದು ನನ್ನ ಗುರುತಿಸಿ ನನಗೆ ಇದು ಕೊಟ್ಟಿದ್ದಾರೆ, ನನಗೆ 5-6 ರಾಜ್ಯಗಳಲ್ಲಿ ನನಗೆ ಬೇಡಿಕೆ ಇದೆ. ಪಾಪ ಇವರು ಹೀರೋಯಿನ್ಗಳು ಇವರಿಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ದಿನ ಏನು ಇವತ್ತು ಯಡಿಯೂರಪ್ಪನವರ ಒಂದು ಜನ್ಮ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಅವರಿಗೆ ಆ ಭಗವಂತ ಹೆಚ್ಚಿನ ಆಯುಷ್ ಆರೋಗ್ಯವನ್ನು ಕೊಡಲಿ. ಇವತ್ತು ಸಂಜೆ 5 ಗಂಟೆಗೆ ಯಡಿಯೂರಪ್ಪನವರು ಅವ್ರ ಮನೆ ದೇವರಾದ ಯಡಿಯೂರಿಗೆ ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಬರ್ತಾ ಇದ್ದಾರೆ.
ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಬೇಕು, ಅವರಿಗೆ ಶುಭವನ್ನು ಕೋರೋಣ. ಅವರು ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಬೇಕು. ಇಲ್ಲಿವರೆಗೂ ರಾಜ್ಯವನ್ನು ಮುನ್ನಡೆಸಿರ್ತಕ್ಕಂಥ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಆ ಸಿದ್ಧಲಿಂಗೇಶ್ವರರು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕರ್ನಾಟಕ ಕಂಡಂತ ಧೀಮಂತ ನಾಯಕ, ರೈತರ ಕಣ್ಮಣಿ BS ಯಡಿಯೂರಪ್ಪನವರ 82ನೇ ಹುಟ್ಟುಹಬ್ಬವನ್ನು ನಮ್ಮ ಕುಣಿಗಲ್ ಮಂಡಲದ ವತಿಯಿಂದ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕುಣಿಗಲ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳು, ಮತದಾರರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಪ್ರಥಮವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಲಿನಲ್ಲಿರ್ತಕ್ಕಂಥ ಲೀಡರ್ಗಳಲ್ಲಿ ಸಣ್ಣ ಮಟ್ಟದಿಂದ ಒಂದು ಸೈಕಲ್ನಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ಪುರಸಭೆಯಿಂದ ಕಾಲಿಟ್ಟು ಇವತ್ತು ಇಡೀ ರಾಜ್ಯದ ಧೀಮಂತ ನಾಯಕನಾಗಿ, ರೈತ ಹೋರಾಟಗಾರರಾಗಿ BS ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ 3 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ರಾಜ್ಯಕ್ಕೆ, ಈ ರಾಜ್ಯದ ರೈತಾಪಿ ಜನಗಳಿಗೆ ತುಂಬಾ ಅತ್ಯವಶ್ಯಕವಾಗಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ, ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರೋದಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ಆಯಸ್ಸನ್ನ ಕೊಡಲಿ ಅಂತೇಳಿ ನಾನೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. BS ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕುಣಿಗಲ್ ಮಂಡಲದಲ್ಲಿ. ನಮ್ಮ ಅದೃಷ್ಟವೇನೋ ನಮ್ಮ ಯಡಿಯೂರು ಸಿದ್ಧಲಿಂಗಪ್ಪ ನಮ್ಮ ತಾಲೂಕಿನ ಗುರುಗಳು, ಅವರ ಆಶೀರ್ವಾದದಲ್ಲಿ ಹುಟ್ಟಿದಂಥ ಒಬ್ಬ ಮಹಾನುಭಾವ ಆಗ್ತಾರೆ, ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಯಡಿಯೂರಪ್ಪನವ್ರನ್ನ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡಿಬಿಡ್ತಾರೆ ಒಂದಷ್ಟು ಜನ. ಅವರು ಒಂದೇ ಒಂದು ಜಾತಿಗೆ ನಾಯಕರಲ್ಲ, ಅವರು ಎಲ್ಲ ದುರ್ಬಲ ವರ್ಗ, ಎಲ್ಲ ಸಮಾಜದ ಜನಗಳಿಗೆ ನಾಯಕರವರು. ಅವರು ಸಾಮಾನ್ಯರಿಂದ ಅಸಾಮಾನ್ಯರಾದಂಥವ್ರು. ಸೈಕಲ್ ತುಳ್ಕೊಂಡು ಬಂದು ಇವತ್ತು ಬೆಂಚ್ ಗಾಡಿ ಓಡಾಡೋ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ನಾಯಕ. ಪಕ್ಷವನ್ನ ಒಂದು ಓಟಿಂದ ತಗೊಂಡ್ಬಂದು ಇವತ್ತು ರಾಜ್ಯ ಸರ್ಕಾರವನ್ನ ರಚಿಸುವ ಮಟ್ಟಕ್ಕೆ ಒಂದು ಪಕ್ಷವನ್ನ ಬೆಳೆಸಿರತಕ್ಕಂಥ ಏನಾರ ಕೀರ್ತಿ ಇದ್ರೆ ಈ ರಾಜ್ಯದಲ್ಲಿ ಅದು BS ಯಡಿಯೂರಪ್ಪನವ್ರಿಗೆ ಮಾತ್ರ. ಹಾಗಾಗಿ ನಮ್ಮೆಲ್ಲ ಆಶೆ ಏನು ಅಂದ್ರೆ ಅವ್ರು ಇನ್ನೂ 20 ವರ್ಷ ಬದುಕಬೇಕು, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಈಗ ನಡೀತಿರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ಅವರೇ ಮುಂದೆ ನಿಂತ್ಕೊಂಡು ಬಗೆಹರಿಸಬೇಕು. ಆ ಬಗೆಹರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಮಾತ್ರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಅವರು ಇನ್ನೂ ಬಹಳ ಕಾಲ ಬದುಕಲಿ ಅಂತ ನಮ್ಮಪ್ಪ ಸಿದ್ಧಲಿಂಗಪ್ಪ, ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರನ್ನ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹುಟ್ಟುಹಬ್ಬ ಆಚರಣೆನ ನಾವು ಬಹಳ ವಿಜೃಂಭಣೆಯಿಂದ ಈ ಕುಣಿಗಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಕುಚ್ಚಮಾಸ್ತಿಗೌಡ ವೃತ್ತದಲ್ಲಿ ಕಂಡುಬಂದ ದೃಶ್ಯ. ಹೇಳ್ಕೊಟ್ಬಿಡ್ತೀಯ ಡಾಕ್ಟ್ರಿಗೆ ಹೊರಗಡೆ ಮೀಟಿಂಗ್. ಹಾಗಾಗಿ ಬಾರ ನಮ್ದೇನೈತಲ್ಲ ಎಲ್ಲ ಕಡೆಯಲ್ಲಿ ನೀವೇ ಇಸ್ಕೊಂಡ್ಬಿಡೋದು.
ಬಿಸ್ಕೊಳ್ಳಿ, ಯಾರೋ ಬಿಸ್ಕೊಳ್ಳಿ. ಪಾಪವನ್ನು ಕೊಡು. ಆ ಕಡೆ ಕೊಡಿ. ಕೊಡಿ ಅಧ್ಯಕ್ಷ, ನೀವೇ ಕೊಡಿ ಸರ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.